ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಇಂದು ನನ್ನ ಕಾರನ್ನು ಇಲಿ ಮತ್ತು ಹೆಗ್ಗಣದಿಂದ ಹೇಗೆ ರಕ್ಷಿಸಿಕೊಂಡಿದ್ದೇನೆ ಎಂಬುದರ ಬಗ್ಗೆ 2 ವರ್ಷಗಳ ಅನುಭವವನ್ನು ತಮ್ಮಲ್ಲಿ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಈ ಮಾಹಿತಿ ತಮಗೂ ಉಪಯೋಗವಾಗಬೇಕೆಂಬುದು ಈ ವಿಡಿಯೋ ಮೂಲಕ ನನ್ನದೊಂದು ಸಣ್ಣ ಪ್ರಯತ್ನ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದು ಇತರರಿಗೂ ತಲುಪಿ ಉಪಯೋಗವಾಗಬಹುದು. ಏಕೆಂದರೆ ನಮ್ಮ ಒಂದು ಕನಸಿನ ಕಾರನ್ನು ಕೊಳ್ಳುವಾಗ ಲಕ್ಷಾಂತರ ಇಲ್ಲ ಕೋಟ್ಯಾಂತರ ರೂಪಾಯಿಗಳ ಬಂಡವಾಳಗಳನ್ನು ಹಾಕಿರುತ್ತೇವೆ. ಕಾರುಗಳನ್ನು ಕೊಂಡುಕೊಳ್ಳುವುದಕ್ಕಿಂತ ಅದನ್ನು ಸರಿಯಾಗಿ ಕಾಪಾಡಿಕೊಳ್ಳುವುದು ಇಲ್ಲ ಮೇಂಟೈನ್ ಮಾಡುವುದು ತುಂಬ ಕಷ್ಟ. ನಾವು ಕಾರನ್ನು ಕೊಳ್ಳುವುದು ಸರಿಯಾದ ಸಮಯಕ್ಕೆ ಉಪಯೋಗವಾಗಲೆಂದು. ಆದರೆ ಕೆಲವೊಂದು ಎಮರ್ಜೆನ್ಸಿ ಟೈಮ್ನಲ್ಲಿ ಬೇಗ ಹೊರಡಬೇಕು ಎನ್ನುವಾಗ ಕಾರ್ ಸ್ಟಾರ್ಟ್ ಆಗಲ್ಲ. ಕಾರಣ ಏನಂತ ಬಾನೆಟ್ ಎತ್ತಿ ನೋಡಿದರೆ ಈ ಇಲಿ ಮತ್ತು ಹೆಗ್ಗಣ ಇಂಜಿನ್ ಕಂಪಾರ್ಟ್ಮೆಂಟನ್ನು ಪ್ರವೇಶಿಸಿ ಅಲ್ಲಿರುವ ಕೇಬಲ್ ಮತ್ತು ಇನ್ನಿತರ ಪಾರ್ಟ್ಸ್ಗಳನ್ನು ಕಡಿದು ಡ್ಯಾಮೇಜ್ ಮಾಡಿರುತ್ತೆ. ಇದು ನಮ್ಮ ಜೇಬಿಗೆ ಸಾವಿರಾರು ಇಲ್ಲ ಲಕ್ಷಾಂತರ ರೂಪಾಯಿಗಳ ಕತ್ತರಿ ಬೀಳಲಿಕ್ಕೆ ಕಾರಣವಾಗಬಹುದು. ನನ್ನ ಕಾರಿಗೆ ಇಲಿ ಮತ್ತು ಹೆಗ್ಗಣದಿಂದ ರಕ್ಷಿಸಿಕೊಳ್ಳಲು ಮಾಡದ ಪ್ರಯತ್ನಗಳಿಲ್ಲ. ಮೊದಲು ತಂಬಾಕಿನ ಪೌಡರ್ಗಳನ್ನು ಇಂಜಿನ್ ಕಂಪಾರ್ಟ್ಮೆಂಟ್ ಮೇಲೆ ಸಿಂಪಡಿಸ್ತಾ ಇದ್ದೆ. ನಂತರ ಡೆಟಾಲ್ ಅನ್ನು ಸ್ಪ್ರೇ ಮಾಡಿದೆ. ನಂತರ ಹಿಟ್ಟನ್ನು ಸ್ಪ್ರೇ ಮಾಡಿದೆ. ಆಮೇಲೆ ಪೆಪ್ಪರ್ಮೆಂಟ್ ಆಯಿಲ್ ಅನ್ನು ಸ್ಪ್ರೇ ಮಾಡಿದೆ. ಆಮೇಲೆ ರೇಡಿಯಂಟ್ 3mm ರ್ಯಾಟ್ ಪ್ರೊಟೆಕ್ಟೆಡ್ ಲಿಕ್ವಿಡ್ ಅನ್ನು ಸ್ಪ್ರೇ ಮಾಡಿದೆ. ಇದು ಸ್ಪ್ರೇ ಮಾಡಿದ 1 ದಿನಕ್ಕಷ್ಟೇ ಇದರ ಎಫೆಕ್ಟ್ ಇರ್ತಾ ಇತ್ತು. ಮತ್ತೆ ಪುನಃ ಇಲಿ ಮತ್ತು ಹೆಗ್ಗಣ ಬಂದು ಗಲೀಜು ಮಾಡಿ ಹೋಗುತ್ತಿತ್ತು. ಕಾರಿನಲ್ಲಿ AC ಆನ್ ಮಾಡಿದಾಗ ಆ ಸ್ಪ್ರೇಗಳ ಮತ್ತು ಇಲಿಗಳ ಗಲೀಜುಗಳ ಸ್ಮೆಲ್ ಅನುಭವಕ್ಕೆ ಬರ್ತಾ ಇತ್ತು. ನಂತರ ಎಲ್ಲರೂ ಹೇಳುತ್ತಾರೆ ಅಂತ ಕಾರ್ ಮೆಶ್ ಅನ್ನು ಇಂಜಿನ್ ಕಂಪಾರ್ಟ್ಮೆಂಟ್ ಕೆಳಗಡೆ ಅಳವಡಿಸಿದೆ. ಆದರೂ ಟೈರ್ಗಳ ಗ್ಯಾಪಿನಲ್ಲಿ ಇಲಿ ಮತ್ತು ಹೆಗ್ಗಣ ಬಂದು ಹೋಗ್ತಾ ಇತ್ತು. ಇದು ತುಂಬಾ ಕಿರಿಕಿರಿಯನ್ನು ಉಂಟು ಮಾಡಿತ್ತು. ಕೊನೆಯದಾಗಿ ನಾನು ಕೊಂಡುಕೊಂಡ ಮಾರ್ಗವೇನೆಂದರೆ ಕಾರನ್ನು ಕಾಂಕ್ರೀಟ್ ನೆಲದ ಮೇಲೆ ನಿಲ್ಲಿಸಲು ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಕಾರಿನ ಸುತ್ತಳತೆಯ ಅಂದರೆ ನನ್ನ ಕಾರಿಗೆ ಅಂದಾಜು 30x3 ಫೀಟ್ ಫೈಬರ್ ಶೀಟ್ ರೋಲನ್ನು ಹಾರ್ಡ್ವೇರ್ ಶಾಪ್ನಲ್ಲಿ ತೆಗೆದುಕೊಂಡೆ. ಇದಕ್ಕೆ ನನಗೆ 2 ರಿಂದ 3 ಸಾವಿರ ರೂಪಾಯಿಗಳ ಖರ್ಚು ಆಯಿತು. ಜೊತೆಗೆ ಶೀಟ್ ರೋಲ್ನ 2 ಎಂಡನ್ನು ಲಾಕ್ ಮಾಡಲು ಹುಕ್ ಮತ್ತು
ಲೂಪ್ ಟೇಪನ್ನು ಕೊನೆಯಲ್ಲಿ ನೈಲಾನ್ ಫಿಶ್ ಲೈನ್ ವೈರ್ನಿಂದ ಸ್ಟಿಚ್ ಮಾಡಿದೆ. ಈ ಟೇಪ್ ಮತ್ತು ವೈರ್ ಅನ್ನು ಹಾರ್ಡ್ವೇರ್ ಶಾಪ್ನಲ್ಲಿ 100 ರೂಪಾಯಿಗೆ ತಗೊಂಡೆ. ಈ ಥರ ನಾವು ಒಂದು ಸಲ 3,000 ಇನ್ವೆಸ್ಟ್ ಮಾಡುವುದರಿಂದ ಪದೇ ಪದೇ ಕಾರ್ ಸರ್ವಿಸ್ ಸೆಂಟರ್ನಲ್ಲಿ ಸಾವಿರಾರು ಇಲ್ಲ ಲಕ್ಷಾಂತರ ರೂಪಾಯಿಗಳ ಖರ್ಚು ಮಾಡುವುದು ತಪ್ಪುತ್ತದೆ. ಈಗ ಇಲಿ ಅಥವಾ ಹೆಗ್ಗಣ ಯಾವ ಕಡೆಯಿಂದಲೂ ಕಾರ್ ಒಳಗಡೆ ಪ್ರವೇಶಿಸಲು ಸಾಧ್ಯವಿಲ್ಲ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇತರರಿಗೂ ಇದರ ಪ್ರಯೋಜನವಾಗಲಿ. ಧನ್ಯವಾದಗಳು.